ಎಲ್ಲರಿಗೂ ನಮಸ್ಕಾರ. ನಾನು ಗರ್ತಿಕೆರೆ ಶ್ರೀ ಶ್ರೇಯಸ್ ಟ್ರೇಡರ್ಸ್ ಕಡೆಯಿಂದ ಬಂದಿದ್ದೀನಿ. ಗರ್ತಿಕೆರೆ ಔಕ ಗ್ರಾಮದ ನಮ್ಮ ಜಗನ್ನಾಥ್ ಅವರು ತೋಟದಲ್ಲಿ ಬಂದಿದ್ದೀನಿ ಇವಾಗ. ಸರ್ ನಮಸ್ತೆ. ನಮಸ್ಕಾರ. ಮೀನು ಶಕ್ತಿ ಸುಣ್ಣನೆಲ್ಲ ಕೊಟ್ಟಿದ್ವಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಏನು ಇಳುವರಿ ಹೇಗೆ ಬಂತು, ಆಮೇಲೆ ನಿಮಗೆ ಅಡಿಕೆಕಾಯಿ ಎಲ್ಲ ತೂಕ ಮತ್ತು ಈ ಕಾಳುಮೆಣಸು ತೂಕ, ಆಮೇಲೆ ಅಂಡೋಡ್ಕ ಬರೋ ಅಂಥದ್ದು ಇಂಥದ್ದೆಲ್ಲ ಯಾವ ಥರ ನಿಮಗೆ ಕಂಟ್ರೋಲಿಗೆ ಬಂದಿದೆ, ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಎಲ್ಲ ರೈತರಿಗೂ ಒಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಆಯ್ತು. ಓಕೆ. ಈಗ ನನ್ನ ಹೆಸರು ಜಗನ್ನಾಥ್ ಅಂತೇಳಿ, ಅಂದರೆ ಔಕ. ನಮ್ಮದು ಅಮೃತ ಗ್ರಾಮ, ಹೊಸನಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಈಗ ಸುಮಾರು ಹೆಚ್ಚು ಕಡಿಮೆ ಅಂದರೆ ನಾನು ಒಂದು 5 ವರ್ಷದಿಂದ ಈಗ ಮೀನು ಶಕ್ತಿ ನಾನು ಈಗ ಬಳಸ್ತಾ ಇದ್ದೀನಿ. ಆಮೇಲೆ ನನಗೆ ಅದರಲ್ಲಿ ಈಗ ಇಳುವರಿ ಏನು ನನಗೇನು ಯಾವುದೂ ಕಡಿಮೆ ಆಗಲಿಲ್ಲ. ಯಾಕೆಂದರೆ ಈಗ ನಮಗೊಂದು ಇಳುವರಿ ಇಷ್ಟು ಮರಕ್ಕೆ ಇಷ್ಟು ಇಳುವರಿ ಬರಬೇಕು ಅಂತ ಇರುತ್ತೆ. ಆ ಇಳುವರಿ ಇವತ್ತು ಬರ್ತಾನೇ ಇದೆ. ಆಮೇಲಾಗಿ ಈಗ ಮೀನು ಶಕ್ತಿ ಸುಣ್ಣ ಹಾಕೋದ್ರಿಂದ ಮೆಣಸಿನ ಹಂಬುಗಳು ಏನಿದೆ ಅದು ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಈಗ ಮೆಣಸಿನ ಹಂಬು ನಮಗೆ ಈಗ ರೋಗ ಬಂದಿತ್ತು, ಅದೇನೋ ಈಗ ಮೀನು ಶಕ್ತಿ ಹಾಕಿರೋದ್ರಿಂದ ನಮಗೊಂದು ಸ್ವಲ್ಪ ಈಗ ರೋಗನೂ ಕಂಟ್ರೋಲ್ ಆಗಿದೆ. ಈಗ ರೋಗ ಕಂಟ್ರೋಲ್ ಆಗಿಬಿಟ್ಟು ನಮಗೆ ಈಗ ಬೆಳೆ ಈಗ ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಈಗ ಬೇರೆ ಕಡೆ ಎಲ್ಲ ಹೋಲಿಸ್ಕೊಂಡ್ರೆ ಅಡಿಕೆ ನಮ್ಮದು ಭಾಳ ಉದುರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದರೆ ನಮ್ಮದೇನು ಆ ಲೆಕ್ಕಾಚಾರದಲ್ಲಿ ನಮ್ಮದೇನು ಅಡಿಕೆನೂ ಹೆಚ್ಚಿಗೆ ಉದುರಿಲ್ಲ. ಯಾಕೆಂದರೆ ಈಗ ಸುಮ್ಮನೆ ನಾವು ಎಲ್ಲರೂ ಹೇಳ್ತಾರೆ ಅಂತೇಳಿ ನಮ್ಮದು ಭಾಳ ಅಷ್ಟು ಉದುರ್ತತೆ ಇಷ್ಟು ಉದುರ್ತೈತೆ ಅಂತಲ್ಲ. ಇಳುವರಿನೂ ಅಷ್ಟೇ ನಮ್ಮದು ಈಗ ಹೆಚ್ಚು ಕಡಿಮೆ ಅಂದರೆ ಈಗ 100 ಕೊನೆಗೆ ಈಗ 1 ಕ್ವಿಂಟಲ್ ಅಡಿಕೆ ನಮ್ಮದು ಈಗಲೂ ಬರ್ತಾನೇ ಇದೆ. ಆಮೇಲೆ ಸ್ವಲ್ಪ ಜಾಸ್ತಿ ಬರೋದ್ರೆ ಈ ಎಲೆ ಚುಕ್ಕೆ ರೋಗ ಇರೋದ್ರಿಂದ ಸ್ವಲ್ಪ ಒಂದು ಕ್ವಿಂಟಾಲಿಗೂ ಜಾಸ್ತಿ ಬರೋ ಅಂಥದ್ದು ಈಗ 1 ಕ್ವಿಂಟಾಲಿಗೆ ಬಂದಿದೆ. ಈಗ 100 ಕೊನೆಗೆ 1 ಕ್ವಿಂಟಲ್ಲು ಪಕ್ಕಾ ಬರ್ತಾಯಿದೆ. ಯಾಕೆಂದರೆ ನಾವು ಈಗ ಈ ನೀರು ಅಷ್ಟೇ, ನಾವು ಈಗ ಡ್ರಿಪ್ಪೆಲ್ಲ ಯಾವುದೂ ಮಾಡಿಲ್ಲ. ನಾವೇನಿದ್ರು ಈಗ ಮೈಕ್ರೋ ಆಮೇಲೆ ಈಗ ಬೋರಿಂದೇ ನೀರು. ಯಾಕೆಂದರೆ ಕೆರೆ ನೀರು ಹೊಡೆದ್ರೆ ಸ್ವಲ್ಪ ಇಳುವರಿ ಕಡಿಮೆ ಅಂತಾರೆ. ನಾವು ಕೆರೆ ನೀರಲ್ಲಿ ಯಾಕೆಂದರೆ ಈಗ ದುಂಡಂಶ ಬರೋದ್ರಿಂದ ಏನಾಗುತ್ತೆ ಅಂದರೆ ಅದು ಜೆಟ್ಟಲ್ಲಿ ಸಿಕ್ಕಾಕೆ ಬೀಳುತ್ತೆ. ಆವಾಗ ಜೆಟ್ ಹಾರೋದಿಲ್ಲ. ಯಾಕೆಂದರೆ ನಮ್ಗೆ ಇರೋ ವೋಲ್ಟೇಜಲ್ಲಿ ನಾವು ನೈಟ್ ನೀರು ಹೊಡಿತೀವಿ, ಬಿಟ್ಟರೆ ಡೇ ಕಡಿಮೆ. ಯಾಕೆಂದರೆ ನೈಟ್ ಫುಲ್ ಕರೆಂಟ್ ಇರುತ್ತೆ, ಆಗಲೇ ಇರಲ್ಲ. ಅದರಿಂದ ಸಣ್ಣ ಬರುತ್ತೆ. ಅದು 2 ಮರ ಅಂದರೆ 1 ಮರ ಜಾಸ್ತಿ ಬರುತ್ತೆ, 1 ಮರ ಕಡಿಮೆ ಬರುತ್ತೆ. 2 ಮರ ಒಂದೇ ಥರ ಬರಲ್ಲ. ಅದು ನೆಡುವಾಗ 2 ಒಟ್ಟೆ ಇದ್ದು, ಆದರೂ ಹೈಟಲ್ಲಿ ಒಂಚೂರು ಡಿಫ್ರೆನ್ಸ್ ಇದೆ ಗೊತ್ತಿಲ್ಲ. ಅಷ್ಟು ಈ ಮರ ತಕ್ಷಣ ಚೆನ್ನಾಗಿ ಬರುತ್ತೆ, ಅದು ಸ್ವಲ್ಪ ಕಡಿಮೆ ಬರುತ್ತೆ. ಅದು ಎಷ್ಟು ಜಾಸ್ತಿ ಇದೆ, ದಪ್ಪ ಜಾಸ್ತಿ ಇದ್ದು ಸಾಮಾನ್ಯ ಕಡಿಮೆ ಬರುತ್ತೆ.